ಮತ್ತೆ ಸಚಿವರ ವಿರುದ್ಧ ಶಾಸಕರು ಏನೆಲ್ಲ ಆರೋಪ ಮಾಡಿದ್ದಾರೆ ಅದನ್ನ ಸಚಿವರ ಜೊತೆ ಸುರ್ಜೇವಾಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಸರ್. ನಿಮ್ಗೆ ಯಾವಾಗ ಬುಲಾವ್ ಕೊಡ್ತಾರೆ? ಇಲ್ಲ, ನಾನು ಲಾಸ್ಟ್ ಟೈಮ್ ಬಂದಾಗ್ಲೇ ಕೇಳಿದ್ದೆ, ನಾ ಬೇರೆ ವಿಷಯಕ್ಕೆ, ಇದಕ್ಕಲ್ಲ, ನಾನು ಬೇರೆ ವಿಷಯಕ್ಕೆ ಅವ್ರ ಜೊತೆ ಮಾತಾಡೋದಿತ್ತು, ಅದಕ್ಕೋಸ್ಕರ ಕೇಳಿದ್ದೆ. ಅವರು ಲಾಸ್ಟ್ ಡೇ ಸಮಯ ಆದರೆ ಬನ್ನಿ ನೀವು 10 ಗಂಟೆಗೆ ಅಂತ ಹೇಳಿದರು. ನಾನು ಊರಲ್ಲಿದ್ದೆ, ಹಾಗಾಗಿ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ಭೇಟಿ ಮಾಡ್ತೀನಿ ಹೇಳಿದ್ದಾರೆ, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತೀನಿ. ಎಲ್ಲ ಮಂತ್ರಿಗಳನ್ನು ಅವ್ರೇನು ಕರೆದು ಮಾತಾಡಿಲ್ಲ. ಯಾರು ಕೆಲವು ಮಂತ್ರಿಗಳು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದವ್ರನ್ನ ಮಾತಾಡಿದ್ದಾರೆ. ಏನು ನಡೆದಿದೆ ಒಳಗಡೆ ಮಂತ್ರಿಗಳ ಜೊತೆ ಏನು ಚರ್ಚೆ ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳಿದ್ದಾರೆ, ಕೆಲವರು ಏನು ಹೇಳಿಲ್ಲ. ಶಾಸಕರ ಜೊತೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತಾಡಿದ್ದಾರೆ ಅಂತೇಳಿ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ನಿಮ್ಮ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಿಂದ ನೀವೇನೆಲ್ಲ ಕೆಲಸಗಳು ಮಾಡಿದ್ದೀರಿ, ಆಮೇಲೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು, ಅದಕ್ಕೇನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ, ಈ ರೀತಿ ಕೇಳಿದ್ದಾರೆ ಅಂತ ಹೇಳಿ ಕೆಲವರು ಹೋಗಿ ಬಂದವರು ಹೇಳಿದರು. ಹಾಗಾಗಿ ಉದ್ದೇಶ ಏನು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ವ್ಯಾಲ್ಯೂಯೇಷನ್ ನಡೀತಿದೆ ಸರ್ MLA-ಗಳದು, ಮಿನಿಸ್ಟರ್ಗಳು? ಇಲ್ಲ, ಆ ರೀತಿ ಏನಿಲ್ಲ. ಹಂಗಿದ್ರೆ ಹೇಳೇ ಮಾಡ್ಬೇಕಲ್ಲ. ಹಿಂದೆ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಿಂದೆಲ್ಲ SM ಕೃಷ್ಣ ಅವರು ಇದ್ದಂಥ ಕಾಲಕ್ಕೂ ಕೂಡ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ನಾವೆಲ್ಲ ರಿಪೋರ್ಟ್ಗಳು ಸಬ್ಮಿಟ್ ಮಾಡಿದ್ದು, ನಮ್ಮ ಇಲಾಖೆಗಳದ್ದು ರಿಪೋರ್ಟ್ಗಳನ್ನೆಲ್ಲ ಕೇಳಿದ್ರು, ಅದೆಲ್ಲ ಸಬ್ಮಿಟ್ ಮಾಡಿದ್ದು ಹೈಕಮಾಂಡಿಗೆ. ನಮ್ಮ ಬಡ್ಜೆಟ್ರಿ ಪ್ರೊವಿಷನ್ಸ್ ಏನಿದೆ, ನಮ್ಮ ಪ್ರೋಗ್ರಾಮ್ಸ್ಗಳೇನಿದ್ದಾವೆ ಮತ್ತು ಅದಕ್ಕೆ ಅನುಷ್ಠಾನ ಮಾಡಿರೋದು ಏನು ಅಂತೇಳಿ ಅವೆಲ್ಲ ಕೇಳಿದ್ರು, ಆಗ ಕೊಟ್ಟಿದ್ದು ನಾವು. ಸಚಿವರ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ನಮ್ಮನ್ನೇನು ಆ ರೀತಿ ಕೇಳಿಲ್ಲ ಇಲ್ಲಿವರೆಗೂ. ಒಂದು ವೇಳೆ ಆ ರೀತಿ ಕೇಳಿದರೆ ಹೇಳೋರು ನಮಗೆ, ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಆಗಿದೆ ಕಳೆದ 2 ವರ್ಷದಿಂದ, ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳ್ಕೊಂಡಿದ್ದೋ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಕೊಡಿ ಅಂತ ಕೇಳೋರು. ಆ ಥರ ಏನೂ ಕಾಣಿಸ್ತಿಲ್ಲ. ನಾನು ಭೇಟಿ ಮಾಡಿದ ಮೇಲೆ ನಿಮಗೆ ತಿಳಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.